ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಏನು ಆ ಸಂಕಷ್ಟ? ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಬಿಗ್ ಶಾಕ್ ಇದೆ. ಈ ಪ್ರಕರಣ ಸಿಬಿಐಗೆ ಹೋಗಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೋಮವಾರ ವಿಚಾರಣೆಗೆ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ನಮಗೆ ಲೋಕಾಯುಕ್ತದ ಮೇಲೆ ಅಥವಾ ಲೋಕಾಯುಕ್ತ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಯಾರು? ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಕೂಡ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಅದು ಸೋಮವಾರ ಅರ್ಜಿಯ ವಿಚಾರಣೆ ಆಗಬಹುದು. ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಬಿಗ್ ಶಾಕ್ ಇದು. ಈ ಪ್ರಕರಣ ಸಿಬಿಐ ತನಿಖೆಗೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈಗಾಗಲೇ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಆ ಅರ್ಜಿಯ ವಿಚಾರಣೆ ಸೋಮವಾರ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅವತ್ತು ಏನು ಬರುತ್ತೆ ಅಂತೇಳಿ ಕೋರ್ಟಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಏನು ಹೇಳ್ತು? ಆರಂಭದಲ್ಲಿ ತನಿಖೆ ಮಾಡಿ ಅಂತ ಹೇಳಿದರು. ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅವರ ಅಧಿಕಾರ ಏನಿರುತ್ತೆ ಲೋಕಾಯುಕ್ತಕ್ಕೆ ಕೊಡ್ತಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ಈಗಿರುವಂಥದ್ದು ಇಲ್ಲಿ ಬೇಡ ಅಂತ ಹೇಳಿ ದೂರುದಾರರು ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಲೋಕಾಯುಕ್ತ ತನಿಖೆ ಆದರೆ ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತೇಳಿ ಬಹುಶಃ ಕೋರ್ಟಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಗಬಹುದು ಅಂತೇಳಿ. ಅಂದ್ರೆ ಓವರಾಲ್ ನೋಡೋದಾದ್ರೆ ಅಕ್ರಮವಾಗಿ ಮೂಡಾಸೈಡ್ ಪಡೆದ ಕೇಸ್ನಲ್ಲಿ ಸದ್ಯ ತನಿಖೆಯ ಹಂತ ಬಹಳಷ್ಟು ಚುರುಕುಗೊಂಡಿದೆ ಅಂತ ಹೇಳ್ಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸಿದ್ದರಾಮಯ್ಯ ಅವರ A1 ಆದ್ರೆ ಸಿಎಂ ಪತ್ನಿ ಪಾರ್ವತಿ ಅವರು A2 ಆಗಿದ್ದಾರೆ. ಹಾಗೇನೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3, ಹಾಗೇನೆ ಭೂಮಿ ಮಾರಾಟ ಮಾಡಿದ ಮಾಲೀಕ ದೇವರಾಜ್ ಅವರನ್ನ A4 ಆಗಿ ಆರೋಪಿಗಳಾಗಿರುವಂತದ್ದು. ಸದ್ಯ ಈಗಾಗಲೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನು ಆದೇಶದಲ್ಲಿ ಅಂದ್ರೆ ಕೆಲವೊಂದು ಸೆಕ್ಷನ್ಗಳನ್ನ ಅಳವಡಿಕೆ ಮಾಡಿತ್ತು. ಸೊ ಹೀಗಾಗಿ CRPC ಸೆಕ್ಷನ್ 156(3) ಅಡಿ ಎಫ್ಐಆರ್ ದಾಖಲಾಗಿದೆ. ಸೊ IPC ಸೆಕ್ಷನ್ 120B ಹಾಗೇನೆ 166, 403, 406 ಹಾಗೇನೆ 420, 426 ಹೀಗೆ ಹಲವು ಸೆಕ್ಷನ್ಗಳನ್ನ 156(3) ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿ ನಮೂದು ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಅಂದ್ರೆ ಯಾವ ಸೆಕ್ಷನ್ ಯಾವ ರೀತಿಯಾದಂತಹ ಶಿಕ್ಷೆ ಹೇಳುತ್ತೆ ಅನ್ನೋದು ನೋಡೋದಾದ್ರೆ IPC 120B ಕ್ರಿಮಿನಲ್ ಪಿಟೂರಿ ಅಂದ್ರೆ ಜೀವಾವಧಿ ಶಿಕ್ಷೆ ಕೂಡ ಆಗ್ಬಹುದು. ಹಾಗೇನೆ IPC 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಈಗ ಸೇವಕನಾಗಿರುವಂತದ್ದು ಜನರ. ಸೊ ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಮಾಡಿರುವಂತಹ IPC ಸೆಕ್ಷನ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಹಾಗೇನೆ IPC 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಮಾಡಿರುವಂತದ್ದು. ಹಾಗೇನೆ IPC ಸೆಕ್ಷನ್ 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ ಅಂದ್ರೆ ಇದಕ್ಕೆ 3 ವರ್ಷ ಜೈಲು ಅಥವಾ ದಂಡವನ್ನ ಕೂಡ ನ್ಯಾಯಾಲಯ ವಿಧಿಸಬಹುದು. ಹಾಗೇನೆ IPC 420 ವಂಚನೆ ಅಂದ್ರೆ ಮೋಸದಿಂದ ಆ ಲಾಭವನ್ನ ಪಡೆದಿರುವಂತದ್ದು. ಹಾಗೇನೆ IPC 426 ಅಂದ್ರೆ 3 ತಿಂಗಳ ಶಿಕ್ಷೆ ಅಥವಾ ದಂಡ ಕೂಡ ಇರುವಂತದ್ದು. ಹಾಗೇನೆ IPC 465 ಫೋರ್ಜರಿ ಅಂದ್ರೆ ಇದನ್ನ ರಾಜ್ಯಪಾಲರ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ಸ್ಪಷ್ಟವಾಗಿ ಇಲ್ಲಿ ವಾದದ ವೇಳೆ ನಮೂದು ಮಾಡಿದ್ರು. ಅಂದ್ರೆ ಇಲ್ಲಿ ಫೋರ್ಜರಿ ಆಗಿದೆ ಅಂತ. ಸೊ ಇದಕ್ಕೆ 5 ವರ್ಷ ಜೈಲು ಮತ್ತೆ ದಂಡವನ್ನ ಕೂಡ ಹಾಕ್ಬೋದು. ಹಾಗೇನೆ IPC 340 ವ್ಯಕ್ತಿಯೊಬ್ಬನನ್ನ ನಿರ್ಬಂಧಿಸೋದು. ಸೊ ಹೀಗೆ ಹಲವಾರು ಸೆಕ್ಷನ್ ಗಳನ್ನ ಕೂಡ ಹಾಕಿರುವಂತದ್ದು. ಸದ್ಯ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಈಗ ಇರುವಂತಹ ಪ್ರಶ್ನೆ ಏನಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಅಂದ್ರೆ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ರು ಲೋಕಾಯುಕ್ತ ತನಿಖೆಯ ಮೇಲೆಗೆ ನನಗೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ ಅಂತ. ಸೊ ಹೀಗಾಗಿ ಅವರು ಎಫ್ಐಆರ್ ಆಗುವವರೆಗೆ ಕಾದು ಕುಳಿತು ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಸಿಬಿಐಗೆ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಒಂದು ಒಪ್ಪಿಸಿರುವಂತದ್ದು. ಆದ್ರೆ ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಅಲ್ಲಿರುವಂತಹ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಕಾದ ರೀತಿ ತನಿಖೆಯನ್ನು ನಡೆಸಿ 3 ತಿಂಗಳವರೆಗೆ ಅಂದ್ರೆ ಡಿಸೆಂಬರ್ 24 ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು. ಸೊ ಹೀಗಾಗಿ ಸರಿಯಾದ ರೀತಿ ತನಿಖೆಯನ್ನ ನಡೆಸಲ್ಲ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿ ವಿಚಾರಣೆ ಸೋಮವಾರ ಬರುತ್ತೆ. ಮತ್ತೊಂದ್ ಕಡೆ ಕಾನೂನಿನ ರೀತಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ ಯಾಕಂದ್ರೆ ಈಗಾಗಲೇ ಎಫ್ಐಆರ್ ದಾಖಲಾದ ಕಾರಣ ಎಫ್ಐಆರ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಯಾಕಂದ್ರೆ ಇಲ್ಲಿವರೆಗೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅವ್ರು ಮೇಲ್ಮನವಿ ಸಲ್ಲಿಕೆ ಮಾಡಿಲ್ಲ. ಸೊ ಮೊದಲು ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು ಅಥವಾ ನೇರವಾಗಿ ಹೈಕೋರ್ಟ್ಗೆ ಕೂಡ ಸಲ್ಲಿಕೆ ಮಾಡುವ ಆಪ್ಷನ್ ಇರುವಂತದ್ದು. ಸೊ ಸದ್ಯ ಸಿದ್ದರಾಮಯ್ಯ ಅವರು ಕಾನೂನಿನ ರೀತಿ ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಎಫ್ಐಆರ್ಗೆ ಒಂದು ವೇಳೆ ತಡೆ ಕೊಟ್ಟರೆ ಕೋರ್ಟ್ ತನಿಖೆಯಿಂದ ಕೊಂಚ ರಿಲೀಫ್ ಆಗ್ಬಹುದು. ಆದ್ರೆ ಇದು ತಕ್ಷಣ ಆಗುವಂತಹ ವಿಚಾರ ಅಲ್ಲ. ಯಾಕಂದ್ರೆ ಈಗಾಗಲೇ ಅರ್ಜಿ ಸಿಬಿಐ ಪರ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸಿಬಿಐಗೆ ಕೊಡ್ಬೇಕು ಅನ್ನೋದಕ್ಕೆ ಕೂಡ ತಕರಾರು ಎತ್ತುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಮೊನ್ನೆದು ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಸಿಬಿಐಗೆ ಯಾಕೆ ಕೊಡಬಾರ್ದು ಅನ್ನೋ ವಿಚಾರವನ್ನ ಕೂಡ
ಸಿದ್ದರಾಮಯ್ಯ ಪರ ಇರುವಂತಹ ಎಲ್ಲಾ ಸಚಿವರು ಕೂತ್ಕೊಂಡೊಂದು ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಸಿಬಿಐ ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಹೇಳುತ್ತೆ ಅದೇ ರೀತಿಯಾದಂತಹ ತನಿಖೆ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಸಿಬಿಐ ತನಿಖೆಗೆ ಕೊಟ್ರೆ ಇದೊಂದು ತನಿಖೆ ದಾರಿ ತಪ್ಪುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ವಕಾಲತ್ತು ವಹಿಸುವ ಸಾಧ್ಯತೆ ಇರುವಂತದ್ದು. ಸೊ ಇಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಈಗ ನಡೀತಾ ಇರುವಂತದ್ದು. ಆದ್ರೆ ಇಲ್ಲಿ ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿ ಹೆಸರಲ್ಲಿ 14 ನಿವೇಶನ ಖರೀದಿ ಮಾಡಿದ್ದಕ್ಕೆ ಬಹಳಷ್ಟು ಸಾಕ್ಷ್ಯಗಳನ್ನ ದೂರುದಾರರು ಸಬ್ಮಿಟ್ ಮಾಡಿರುವಂತದ್ದು. ಸೊ ಹೀಗಾಗಿ ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಯಾವ ರೀತಿ ಕಂಟಕ ಆಗುತ್ತೆ ಅನ್ನೋದು ಕೂಡ ಹೇಮಕುಮಾರ್ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸದ್ಯ ಈಗ ನ್ಯಾಯಾಲಯದಲ್ಲೇ ಅಂದ್ರೆ ವಾದ ಪ್ರತಿವಾದ ನಡೆದು ಇದರಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗ್ತಾರ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿರುವಂತದ್ದು. ಹೇಮಕುಮಾರ್, ಭವ್ಯ, ಈಗ ಹೆಂಗೆ ಮುಂದೆ ಹೆಂಗೆ ನೋಟಿಸ್ ಕೊಡ್ತಾರ ಅಥವಾ ವಿಚಾರಣೆಗೆ ಯಾವಾಗ ಕರಿಬಹುದು ಅಂತ ಹೇಳಿ? ಯಾಕಂದ್ರೆ ಈಗಾಗಲೇ FIR ದಾಖಲಾದ ಕಾರಣ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಮೊದಲು ನೋಟಿಸ್ ಕೊಡ್ತಾರೆ. ನೋಟಿಸ್ಗೆ ಮೊದಲ 1, 2, 3 ಬಾರಿ ನೋಟಿಸ್ ಅನ್ನು ಕೊಡ್ತಾರೆ. ಯಾರೇ ವ್ಯಕ್ತಿಗಳು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕಾದ್ರೆ ಮೊದಲ ನೋಟಿಸ್, ಹಾಗೇನೆ 2ನೇ ಬಾರಿ ನೋಟಿಸ್, 3ನೇ ನೋಟಿಸ್ ಕೊಡ್ತಾರೆ. ಒಂದು ವೇಳೆ 3 ನೋಟಿಸ್ಗೂ ಅವರು ಉತ್ತರ ನೀಡದೆ ಹೋದ್ರೆ ಬಂಧನ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಇರೋ ಕಾರಣಕ್ಕಾಗಿ ಅಷ್ಟು ಮಾತ್ರವಲ್ಲದೆ ಮಾಧ್ಯಮದವರ ಎದುರುಗಡೆ ನಾನು ಯಾವುದೇ ತನಿಖೆಗೂ ಸಿದ್ಧ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಹಾಗೇನೆ ಅಲ್ಲಿರುವಂತಹ ಕಡತಕ್ಕೆ ನಾನು ಯಾವುದೇ ಸಹಿ ಹಾಕಿಲ್ಲ ಅನ್ನೋ ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಖುದ್ದು ಅಂದ್ರೆ ಲೋಕಾಯುಕ್ತ SP ಅವರೇ FIR ದಾಖಲು ಮಾಡಿದ ಕಾರಣ ಅವರೇ ಈಗಾಗಲೇ ಒಂದು ತಂಡ ರಚನೆ ಆಗಿರುವಂತದ್ದು. ಸೊ ಲೋಕಾಯುಕ್ತ SP ಅವರಿಗೆ ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟ ನಂತರ ವಿಚಾರಣೆಗೆ ಬರುವಂತೆ ಸೂಚಿಸಬಹುದು. ವಿಚಾರಣೆಗೆ ಸಿದ್ದರಾಮಯ್ಯ ಅವರು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಅಂದ್ರೆ ಸರಿಯಾದ ರೀತಿ ಸಿದ್ದರಾಮಯ್ಯ ಮೇಲೆ ಆರೋಪ ಇರೋದು ಸಾಬೀತಾದ್ರೆ ಅಥವಾ ಅವರು ಒಂದು ವೇಳೆ ತನಿಖೆಗೆ ಸಹಕಾರ ನೀಡದೆ ಹೋದ್ರೆ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕಾನೂನು ಪರಿಣಿತರ ಸಲಹೆ ಮೇರೆಗೆ ಜಾಮೀನಿಗೆ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಏನೆಲ್ಲ ಸೆಕ್ಷನ್ ಅನ್ನು ಹಾಕಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಬಹಳಷ್ಟು ಇಲ್ಲೊಂದು ಅಂದ್ರೆ ಡೌಟ್ ಇತ್ತು. CRPC ಸೆಕ್ಷನ್ ಅಡಿ ಕ್ರಮ ಕೈಗೊಳ್ಬೇಕಾ ಅಥವಾ MBSS ಸೆಕ್ಷನ್ ಅಡಿ ಕ್ರಮ ಕೈಗೊಳ್ಬೇಕಾ ಅಂತ. ಯಾಕಂದ್ರೆ MBSS ಸೆಕ್ಷನ್ ಇತ್ತೀಚೆಗೆ ಜುಲೈ 1ರಿಂದ ಜಾರಿಯಾಗಿರುವಂತದ್ದು. ಅಂದ್ರೆ ಈ ಘಟನೆ 20 ವರ್ಷಗಳಿಂದ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ CRPC ಸೆಕ್ಷನ್ ಇದಿರುವಂತದ್ದು. ಸೊ ಹೀಗಾಗಿ ಸದ್ಯ CRPC 156(3) ಅಡಿಯಲ್ಲಿ ಈಗಾಗಲೇ FIR ದಾಖಲಾದ ಕಾರಣ ಅದೇ ಆಧಾರದ ಮೇರೆಗೆ ಎಲ್ಲಾ ಸೆಕ್ಷನ್ ಅನ್ನ ಹಾಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಸೆಕ್ಷನ್ ಅನ್ನ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಎದುರಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇರುವಂತಹ ಎಕ್ಸ್ಪರ್ಟ್ ವಕೀಲರು ಯಾವ ರೀತಿ ಕಾನೂನು ರೀತಿಯಲ್ಲಿ ಇದಕ್ಕೆ ತಡೆ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜ್ಯಪಾಲರ ನಡೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಆದ್ರೆ ಇದೀಗ ಸೆಕ್ಷನ್ಗಳ ಆಧಾರದ ಮೇಲೆ ಅಂದ್ರೆ ಯಾವೆಲ್ಲ ಸೆಕ್ಷನ್ ಅನ್ನು ಹಾಕಿದ್ದಾರೆ ಆ ಸೆಕ್ಷನ್ ಯಾಕೆ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ವಾದ ಪ್ರತಿವಾದ ಮಾಡುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಹೈಕೋರ್ಟ್ ಈಗ ದಸರಾ ಹಾಲಿಡೇ ಇರೋ ಕಾರಣಕ್ಕಾಗಿ ಸಮಯಾವಕಾಶ ಬಹಳಷ್ಟು ಕಡಿಮೆ ಇದೆ. ಬುಧವಾರದಿಂದ ದಸರಾ ಹಾಲಿಡೇ ಶುರು ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಅಂದ್ರೆ ಮೊದಲು ವಾದ ಪ್ರತಿವಾದ ಮುಕ್ತಾಯಗೊಳಿಸಿ ತದನಂತರ ಅಂದ್ರೆ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪು ಕೊಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.